ಹಲೋ ಗೈಸ್, ಹಾಯ್ ಎಲ್ಲ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ತಾ ಇದೀವಿ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಬೇಸಿಕಲಿ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡತಕ್ಕಂತ ಲ್ಯಾಂಗ್ವೇಜ್ಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಓಕೆ, ಸೊ ಬೇಸಿಕಲಿ 3 ಟೈಪ್ ಲ್ಯಾಂಗ್ವೇಜ್ ನ ನಾವು ನಮ್ಮ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್. ಸೊ ನೀವು ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಬೇಸಿಕ್ ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡುತ್ತೆ, ಕಂಪ್ಯೂಟರ್ ಯಾವ ರೀತಿ ಒಂದು ಡೆಫಿನೇಷನ್ ಏನಾಗುತ್ತೆ ಮತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತೆ ಕಂಪ್ಯೂಟರ್ ಟೈಪ್ ಯಾವ್ಯಾವ ಇದಾವೆ ಅನ್ನೋದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ ಸ್ನೇಹಿತರೆ. ಸೊ ಡೆಫಿನೆಟ್ಲಿ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋನು ಕೂಡ ನನ್ನ ಚಾನಲ್ ಕಂಪ್ಯೂಟರ್ ನಾಲೆಜ್ ಅಂತ ಏನು ಕಾಣ್ತಾ ಇದ್ದೀರಾ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಎಲ್ಲಾ ವಿಡಿಯೋಗಳನ್ನ ನೀವು ಈಸಿಯಾಗಿ ನೋಡಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ಸಪರೇಟ್ ಆಗಿ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಅಲ್ಲಿ ಕೂಡ ನೀವು ಈ ಏನು ಕೋರ್ಸ್ ಮಾಡ್ತಾ ಇದ್ದೀನಲ್ಲ, ಸೊ ಈ ಕೋರ್ಸ್ ಅಲ್ಲಿ ಈಗ ಫಸ್ಟ್ ಚಾಪ್ಟರ್ ನಡೀತಾ ಇದೆ ಸ್ನೇಹಿತರೆ. ಓಕೆ, ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತ ಇದೆ ನೋಡಿ, ಅದರಲ್ಲಿ ಬರ್ತಕ್ಕಂಥ ಎಲ್ಲ ಟಾಪಿಕ್ ಗಳನ್ನ ನಾನು ಕವರ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಡೆಫಿನೆಟ್ಲಿ ನಿಮಗೆ ಈಸಿಯಾಗಿ ನೀವು ಎಲ್ಲ ಟಾಪಿಕ್ ಗಳನ್ನ ಕಲಿತು ಈಸಿಯಾಗಿ ನೀವು ಕಂಪ್ಯೂಟರ್ ನಾಲೆಜ್ ನ ಪಡ್ಕೋಬಹುದು. ಯಾವುದೇ ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂಥ ಕ್ವಶನ್ ಗಳಿಗೆ ಈಸಿಯಾಗಿ ನೀವು ಆನ್ಸರ್ ನ ಮಾಡಬಹುದು ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಇವತ್ತಿನ ಟಾಪಿಕ್ ಬಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಫಸ್ಟ್ ಬಂದು ಯಾಂತ್ರಿಕ ಭಾಷೆ. ನಾವು ಕನ್ನಡದಲ್ಲಿ ನೋಡ್ಬೇಕಾದ್ರೆ ಯಾಂತ್ರಿಕ ಭಾಷೆ ಅಂತ ಕರಿತೀವಿ, ಅದನ್ನ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿಬಹುದು ಸ್ನೇಹಿತರೆ ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಜೋಡಣಾ ಭಾಷೆ ಅಂದ್ರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಸೊ ಇದು ಕೂಡ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತಾನೆ ಕರಿಬಹುದು ಸ್ನೇಹಿತರೆ. ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮತ್ತೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಎರಡು ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿರ್ತವೆ ಸ್ನೇಹಿತರೆ. ಅಂದ್ರೆ ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗುವಂತ ಒಂದು ಭಾಷೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬರೋದು ಇಲ್ಲಿ ಉನ್ನತ ಮಟ್ಟದ ಭಾಷೆ ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಸೊ ಇದರಲ್ಲಿ ಸಿ++, ಜಾವಾ, ಪೈಥಾನ್, ಸೊ ಈ ರೀತಿ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಗಳನ್ನ ನಾವು ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ನಾವು ಕಂಪ್ಯೂಟರ್ ನ ಲ್ಯಾಂಗ್ವೇಜ್ ಯಾವ ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂದ್ರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಮತ್ತೆ ಹೈಯರ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಈ ಎರಡು ಟೈಪ್ ಅಲ್ಲಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮತ್ತೆ ಅಸೆಂಬ್ಲಿ ಲ್ಯಾಂಗ್ವೇಜ್. ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ನ ಇನ್ನೊಂದು ಹೆಸರು ಏನಂದ್ರೆ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತಾನೂ ಕರಿಬಹುದು ಸ್ನೇಹಿತರೆ. ಓಕೆ, ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಜೀರೋಸ್ ಮತ್ತೆ ಒನ್ಸ್. ಸೊ ಜೀರೋ ಮತ್ತು ಒಂದನ್ನು ಮಾತ್ರ ಇವು ಬೈನರಿ ನಂಬರ್ಸ್ ಆಗಿರ್ತವೆ ಸ್ನೇಹಿತರೆ, ಅಥವಾ ಬೈನರಿ ಡಿಜಿಟ್ ಅಂತ ಕರಿಬಹುದು. ಜೀರೋ ಮತ್ತೆ ಒಂದನ್ನು ನಾವು ಬೈನರಿ ಡಿಜಿಟ್ ಅಂತ ಕರಿತೀವಿ. ಓಕೆ, ಸೊ ಇದು ಮಾತ್ರ ನಮಗೆ ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವು ಯಾವುದೇ ಒಂದು ಇನ್ಪುಟ್ ನ ಕೊಡ್ತಾ ಇದೀವಿ ಅಂದ್ರೆ ಕಂಪ್ಯೂಟರ್ಗೆ ಅದು ತೆಗೆದುಕೊಳ್ಳುತ್ತೆ ಜೀರೋ ಮತ್ತು ಒಂದು ಬಿಟ್ ಅಲ್ಲಿ, ಅದು ನಮ್ಮ ಕಂಪ್ಯೂಟರ್ ಡಾಟಾವನ್ನ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಸೊ ಅದನ್ನ ನಾವು ಅದು ಬಹಳ ಲೆಂದಿ ಪ್ರೊಸೆಸರ್. ನೀವು ನೋಡಬಹುದು ಪಿಕ್ಚರ್ ಗಳಲ್ಲಿ ಯಾವ ರೀತಿಯಾಗಿ ನಂಬರ್ ರನ್ನಿಂಗ್ ಆಗ್ತಾ ಇರುತ್ತೆ. 00111 00000 ಈ ರೀತಿ ನಂಬರ್ ಗಳು ರನ್ನಿಂಗ್ ಆಗ್ತಾ ಇರ್ತವೆ. ಅವು ಏನಂದ್ರೆ ಸೊ ಲಾರ್ಜ್ ನಂಬರ್ ಅಲ್ಲಿ ಇರ್ತಕ್ಕಂಥದ್ದು ನಮಗೆ ಮನುಷ್ಯರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಮತ್ತೆ ಅದನ್ನ ನೆನಪಿಟ್ಕೊಳ್ಳೋದು ಬಹಳ ಡಿಫಿಕಲ್ಟಿ ಆಗ್ತೈತೆ. ಸೊ ಅದನ್ನ ನಾವು ಯಾವ ರೀತಿ ಅಸೆಂಬ್ಲಿ ಲ್ಯಾಂಗ್ವೇಜ್. ಸೊ ಎಕ್ಸಾಂಪಲ್ಗೆ ನೆಕ್ಸ್ಟ್ ನಾವು ಅಷ್ಟೊಂದು ದೊಡ್ಡ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ಒಂದು ಕೋಡ್ ನ ಕೊಡೋದನ್ನ ಇಲ್ಲಿ ನಾವು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಕಲಿತೀವಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಈ ರೀತಿ ಒಂದು ಶಾರ್ಟ್ಕಟ್ ADD ಅಂತ ಕೊಟ್ಟರೆ ಸಾಕು, ಒಂದು ಸ್ಟ್ರಿಂಗ್ ಅಂದ್ರೆ ಒಂದು ನಂಬರ್ನ ಅದು ನಮ್ಮ ಕಂಪ್ಯೂಟರ್ ಅಲ್ಲಿ ಆಲ್ರೆಡಿ ಡಿಫೈನ್ಡ್ ಆಗಿರ್ತಕ್ಕಂಥ ನಂಬರ್ನ ಅದು ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ನಾವು ಈ ADD ಅಂತ ಕೊಟ್ವಿ ಅಂದ್ರೆ ಸಾಕು, ಅದು ಅಡಿಷನ್ ಮಾಡಬೇಕು. ಸೊ ಆ ಪ್ರೊಸೆಸ್ ಅನ್ನು ನಾವು ಕಂಪ್ಯೂಟರ್ಗೆ ನಮಗೆ ಈಸಿ ಆಗಿಬಿಡುತ್ತೆ. ADD ಅಂದ್ರೆ ನಮಗೆ ಒಂದು ಕೋಡ್ ನ ಕೊಟ್ಬಿಟ್ರೆ ಈ ರೀತಿ, ಸೊ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಕಂಪ್ಯೂಟರ್ಗೆ. ಸೊ ಈ ಒಂದು ಸ್ಟ್ರಿಂಗ್ ನ ನಮಗೆ ಕೇಳ್ತಾ ಇದ್ದಾರೆ, ನಾವು ಈ ಆಪರೇಷನ್ ಮಾಡಬೇಕು ಅನ್ನೋದನ್ನ ಅದಕ್ಕೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಇದು ನಮ್ಮ ಮನುಷ್ಯರಿಗೆ ಇದು ಈಸಿಯಾಗಿ ನಾವು ಅದಕ್ಕೆ ಇನ್ಪುಟ್ ಕೊಡ್ಲಿಕ್ಕೆ ಈಸಿ ಆಗ್ಬಿಡುತ್ತೆ, ಮತ್ತೆ ಕಂಪ್ಯೂಟರ್ಗೆ ಆನ್ಸರ್ ಕೊಡ್ಲಿಕ್ಕೂ ಈಸಿ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಈ ರೀತಿ ಅಸೆಂಬ್ಲಿ ಲ್ಯಾಂಗ್ವೇಜ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಸೊ ADD ಮತ್ತೆ ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸೊ ಇವೆಲ್ಲವೂ ಮ್ಯಾನೋಮೆನಿಕ್. ಇಲ್ಲಿ ನೋಡ್ಬೋದು ನೀವು, ಸೊ ಇಲ್ಲಿ ನೋಡಬಹುದು ಮೆನೊಮೆನಿಕ್ ಸಂಕೇತ ಪದಗಳನ್ನು ಬಳಸಿರುತ್ತಾರೆ. ಸೊ ಈ ಒಂದು ಮೆನೊಮೆನಿಕ್ ಪದಗಳಂದ್ರೆ ಯಾವುವು ಅಂದ್ರೆ ಇವೆ: ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮೂವ್. ಸೊ ಈ ರೀತಿ ಒಂದೊಂದು ಕೋಡ್ಗೆ, ಒಂದೊಂದು ಪದಗಳಿಗೆ ಒಂದೊಂದು ರೀತಿಯ ಒಂದು ಕೋಡ್ ಅನ್ನ ಇಲ್ಲಿ ನಾವು ಎಂಟರ್ ಮಾಡ್ದಂಗೆ ಕಂಪ್ಯೂಟರ್ಗೆ ಅಂದ್ರೆ ಕಂಪ್ಯೂಟರ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡುತ್ತೆ ಸ್ನೇಹಿತರೆ ಅದನ್ನ. ಓಕೆ, ಸೊ ನೆಕ್ಸ್ಟ್ ಬರೋಣ ಇಲ್ಲಿ ಹೈಯರ್ ಲೆವೆಲ್ ಲ್ಯಾಂಗ್ವೇಜ್. ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಸಿ++, ಜಾವಾ, ಪೈಥಾನ್, PHP, ನೆಕ್ಸ್ಟ್ ಪ್ಯಾಸ್ಕಲ್. ಸೊ ಈ ಎಕ್ಸೆಟ್ರಾ ಎಕ್ಸೆಟ್ರಾ ಈ ಹಲವಾರು ಲ್ಯಾಂಗ್ವೇಜ್ ಗಳನ್ನ ನಾವು ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಇದರಲ್ಲಿ
ಡೈರೆಕ್ಟ್ಲಿ ಯಾವ್ದಂದ್ರೆ ನಾವು ಇಂಗ್ಲಿಷ್ ಪದಗಳನ್ನ ಯೂಸ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮೇಬಲ್ ಇರ್ತಕ್ಕಂಥ ಒಂದು ಡೈರೆಕ್ಟ್ ಒಂದು ಇಂಗ್ಲಿಷ್ ಪದಗಳನ್ನ ನಾವಿಲ್ಲಿ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಬಹುದು ಸ್ನೇಹಿತರೆ. ಸೊ ಇದು ನಮಗೆ ನಾವು ಏನ್ ಕಮ್ಯುನಿಕೇಶನ್ ಕಂಪ್ಯೂಟರ್ ಜೊತೆಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ನಮಗೆ ಈಸಿ ಆಗುತ್ತೆ ಸ್ನೇಹಿತರೆ. ಇದು ಕಂಪ್ಯೂಟರ್ಗೆ ಡಿಫಿಕಲ್ಟಿ ಆಗುತ್ತೆ, ಆದ್ರೆ ನಮಗೆ ಈಸಿ ಆಗ್ಬಿಡುತ್ತೆ. ಸೊ ನಾವು ಯಾವ ರೀತಿ ಈಗ ಕನ್ನಡದಲ್ಲಿ ಮಾತಾಡ್ತಿದೀವಿ ಅದೇ ರೀತಿ ನಾವು ಕನ್ನಡದಲ್ಲಿ ನಮಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಈಸಿ ಆಗಿಬಿಡುತ್ತೆ. ಅದೇ ನಮಗೆ ಕನ್ನಡ ಟು ಇಂಗ್ಲಿಷ್ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ, ಹಿಂದಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಡಿಫಿಕಲ್ಟಿ ಆಗುತ್ತೆ. ಈ ರೀತಿ ನಮಗೆ ಯಾವ ರೀತಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುವಂತ ಭಾಷೆಗಳನ್ನ ನಾವು ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತೀವಿ. ಆದ್ರೆ ಕಂಪ್ಯೂಟರ್ಗೆ ಕಂಪ್ಯೂಟರ್ ಇದೆಯಲ್ಲ, ಸೊ ಕಂಪ್ಯೂಟರ್ಗೆ ಯಾವ ರೀತಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅದರದೇ ಆದ ಭಾಷೆ ಯಾವುದಪ್ಪ ಅಂದ್ರೆ ಮೆಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದ್ರೆ ಜೀರೋಸ್ ಮತ್ತೆ ಒಂದನ್ನ ಅದರಲ್ಲಿ ನಾವು ಏನಾದರೂ ಇನ್ಪುಟ್ ಕೊಟ್ಟಿವಿ ಅಂದ್ರೆ ನಮ್ಮ ಕೆಲಸ ಸ್ಪೀಡ್ ಆಗಿ ಆಗುತ್ತೆ. ಓಕೆ ಸ್ನೇಹಿತರೆ, ಸೊ ಎಲ್ಲ ಪ್ರೊಸೆಸ್ಗಳು ಇಲ್ಲಿ ನಡೀತಾ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನೋಡೋಣ ನಾವು ಈಗ ಸಾಮಾನ್ಯ ಜನ ಬಳಸುವ ಭಾಷೆ ಗಣಕಯಂತ್ರಕ್ಕೆ ಅರ್ಥವಾಗುವುದಿಲ್ಲ. ಸೊ ಈಗ ನಾವು ಜನರಲಿ ನಾವು ಯೂಸ್ ಮಾಡ್ತಕ್ಕಂಥ ಲ್ಯಾಂಗ್ವೇಜು ಭಾಷೆಗಳು ಕಂಪ್ಯೂಟರ್ಗೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಗಣಕಯಂತ್ರಗಳಿಗೆ ನಿರ್ದೇಶನ ನೀಡಲು ವಿಶಿಷ್ಟವಾದ ಭಾಷೆಯನ್ನು ಬಳಸುವರು. ಒಂದು ಪರ್ಟಿಕ್ಯುಲರ್ ಭಾಷೆಯನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ. ಓಕೆ, ಅದೇ ಗಣಕಯಂತ್ರ ಕಾರ್ಯಕ್ರಮ ಭಾಷೆ ಆಗಿರುತ್ತೆ, ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಒಂದು ವಿಶಿಷ್ಟ ಪರ್ಟಿಕ್ಯುಲರ್ ಆಗಿ ಒಂದು ಲ್ಯಾಂಗ್ವೇಜ್ ಗಳನ್ನ ನಾವು ಯೂಸ್ ಮಾಡೋದನ್ನೇ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ 3 ಟೈಪ್ಸ್ ಇದಾವೆ: ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್ ಮತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಈಗ ನಾವು ಈ ಒಂದು 3 ಲ್ಯಾಂಗ್ವೇಜ್ ಗಳಲ್ಲಿ ಏನೇನ್ ಡಿಫ್ರೆನ್ಸ್ ಇರುತ್ತೆ, ಸೊ ಅದರಲ್ಲಿ ವ್ಯತ್ಯಾಸ ಏನಿರುತ್ತೆ ಅನ್ನೋದನ್ನ ಈ ಒಂದು ಸ್ಲೈಡ್ ಅಲ್ಲಿ ನೋಡೋಣ ಸ್ನೇಹಿತರೆ. ಓಕೆ, ಸೊ ಕಂಪ್ಯಾರಿಸನ್ ಅಮಾಂಗ್ ದಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿಬಹುದು. ಅಂದ್ರೆ ಕಾರ್ಯಕ್ರಮ ಭಾಷೆಗಳ ನಡುವಿನ ವ್ಯತ್ಯಾಸಗಳೇನು. ಸೊ ಫಸ್ಟ್ ಬರೋದು ಇಲ್ಲಿ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಏನೇನಿರುತ್ತೆ, ನೆಕ್ಸ್ಟ್ ಇಲ್ಲಿ ಜೋಡಣಾ ಭಾಷೆ ಅಂದ್ರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಸೊ ಇದರಲ್ಲಿ ಏನಿರುತ್ತೆ, ಮತ್ತೆ ಉನ್ನತ ಭಾಷೆ ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಏನಿರುತ್ತೆ ಅನ್ನೋದನ್ನ 1 by 1 ನೋಡ್ಕೊಂತ ಹೋಗೋಣ ಸ್ನೇಹಿತರೆ. ಫಸ್ಟ್ ಒನ್ ನೋಡೋಣ. ಇಲ್ಲಿ ಕೇವಲ ದ್ವಿಮಾನ ಸಂಖ್ಯಾ ಪದ್ಧತಿಯ 0 ಮತ್ತು 1 ಮಾತ್ರ ಬಳಸಿರುತ್ತಾರೆ. ಅಂದ್ರೆ 0 ಮತ್ತು 1 ಮಾತ್ರ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ ಸ್ನೇಹಿತರೆ, ಸೊ ಡೆಫಿನೆಟ್ಲಿ ನಿಮ್ಗೆ ಏನಾದ್ರು ಈ ವಿಡಿಯೋ ಅರ್ಥ ಆಗ್ತಾ ಇದೆ ಅಂದ್ರೆ, ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತೆ ಕಂಪ್ಯೂಟರ್ ಟೈಪ್ ಯಾವ್ಯಾವ ಇದಾವೆ, ಸೊ ಅವು ಯಾವ ರೀತಿ ಕಂಪ್ಯೂಟರ್ ಕೆಲಸ ಮಾಡುತ್ತೆ, ಸೊ ಎಲ್ಲವನ್ನು ನಾನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೇನೆ ಸ್ನೇಹಿತರೆ. ಸೊ ಡೆಫಿನೆಟ್ಲಿ ನೀವು ಆ ವಿಡಿಯೋನು ಕೂಡ ಹೋಗಿ ನೋಡಿ ಸ್ನೇಹಿತರೆ. ಇನ್ನು ಪ್ರೀವಿಯಸ್ಲಿ ಶಾರ್ಟ್ಕಟ್ ಕೀಗಳು ಹಲವಾರು ಯೂಸ್ ಮಾಡ್ತೀವಿ ನಾವು ಕಂಪ್ಯೂಟರ್ ಯಾವ ರೀತಿ ಸ್ಪೀಡ್ ಆಗಿ ಕೆಲಸ ಮಾಡಬೇಕು, ಅದನ್ನು ಕೂಡ ನಾನು ನನ್ನ ಒಂದು ಚಾನಲ್ ಅಲ್ಲಿ ಆಲ್ರೆಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಡೆಫಿನೆಟ್ಲಿ ಆಗಿ ನೋಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ನಿಮ್ಮ ಒಂದು ಲೈಕ್ಸ್ ಮತ್ತೆ ಒಂದು ಕಮೆಂಟ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನಾನು ಹೇಳ್ತಕ್ಕಂಥ ಒಂದು ಏನ್ ಕಂಪ್ಯೂಟರ್ ಸಬ್ಜೆಕ್ಟ್ ಇದೆ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊಂತೀನಿ ಸ್ನೇಹಿತರೆ. ಸೊ ಡೆಫಿನೆಟ್ಲಿ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ರಿ. ಇಲ್ಲಿ ಬರೋಣ ನೆಕ್ಸ್ಟ್ ನಾವಿಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಇಲ್ಲಿ ನಾವು 0 ಮತ್ತೆ 1 ಮಾತ್ರ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಮ್ಯಾನೋಮೆನಿಕ್ ಸಂಕೇತ ಪದಗಳನ್ನು ಬಳಸುತ್ತಾರೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಸೇವ್ ಮಾಡಿರ್ತಕ್ಕಂಥ ಒಂದು ಪದಗಳನ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಈಜಿ ಆಗಿಬಿಡುತ್ತೆ ಕೆಲಸ ಮಾಡ್ಲಿಕ್ಕೆ ಕಂಪ್ಯೂಟರ್ ಅಲ್ಲಿ. ಸೊ ಅದನ್ನ ಕೊಟ್ಟು ಬಂದ್ರೆ ಈಜಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಬುಕ್ ಅಂತ ತಿಳ್ಕೊಳ್ಳಿ. ಸೊ ಬುಕ್ ನ ನಾವು ಈಗ ಒಂದು ನೇಮ್ ಕೊಟ್ಟಿದ್ವಿ ಅಂತ ತಿಳ್ಕೊಳ್ಳಿ. ಸೊ ಆ ಒಂದು ನೇಮ್ ಬುಕ್ ಅಂತ ಟೈಪ್ ಮಾಡಿಬಿಟ್ರೆ ಸಾಕು, ನಾವು ಕಂಪ್ಯೂಟರ್ಗೆ ಈಜಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಸೊ ಬುಕ್ ಅಂದ್ರೆ ಇದೇ ಕೋಡ್ ನ ಅವರು ನಮ್ಗೆ ಕೇಳ್ತಾ ಇದ್ದಾರೆ ಅಂತ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಅದನ್ನೇ ಅನ್ನೋದು ನಾವಿಲ್ಲಿ ಅಡಿಷನ್ ADD ಅಂತ ಕೊಟ್ಬಿಟ್ರೆ ಅಡಿಷನ್ ಪ್ರೊಸೆಸ್ ಮಾಡುತ್ತೆ. ಸಬ್ಸ್ಟ್ರಾಕ್ಷನ್ SUB ಅಂತ ಕೊಟ್ಬಿಟ್ರೆ ಸಬ್ಸ್ಟ್ರಾಕ್ಷನ್ ಮಾಡುತ್ತೆ. DIV ಅಂದ್ರೆ ಡಿವಿಷನ್ ಅಂತ ಕೊಟ್ಬಿಟ್ರೆ ಡಿವಿಷನ್ ಮಾಡುತ್ತೆ. ಸೊ ಈ ರೀತಿ ಒಂದು ಕೆಲಸಗಳನ್ನ ನಾವಿಲ್ಲಿ ಮ್ಯಾನೋಮೆನಿಕ್ ಸಂಕೇತ ಪದಗಳನ್ನ ನಾವಿಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ದಿನನಿತ್ಯ ಬಳಸುವ ಆಂಗ್ಲ ಪದಗಳನ್ನು ನಾವು ಬಳಸಿರುತ್ತಾರೆ. ಸೊ ನಾವೇನ್ ದಿನನಿತ್ಯ ಎವ್ರಿಡೇ ಯೂಸ್ ಮಾಡ್ತಕ್ಕಂಥ ಇಂಗ್ಲಿಷ್ ಪದಗಳನ್ನ ನಾವಿಲ್ಲಿ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡಬಹುದು ಸ್ನೇಹಿತರೆ ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಕಾರ್ಯಕ್ರಮ ರಚನೆ ಅತ್ಯಂತ ಕಷ್ಟ. ಏನ್ ನಾವು ಒಂದು ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಫುಲ್ ಡಿಫಿಕಲ್ಟಿ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಲಾರ್ಜ್ ನಂಬರ್ ಅಲ್ಲಿ ನಾವು 0s ಮತ್ತೆ 1 ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಅದನ್ನೆಲ್ಲ ನೆನಪಿಟ್ಕೋಬೇಕಂದ್ರೆ ಬಹಳ ಕಷ್ಟಕರವಾಗಿರುತ್ತೆ. ಸೊ ನಮಗೆ ಒಂದು ಇಂಗ್ಲಿಷ್ ಪದಗಳನ್ನ ಈಸಿಯಾಗಿ ನೆನಪಿಟ್ಕೋಬಹುದು, ಆದರೆ ಒಂದು ಕೋಡ್ ನಾವು ಏನ್ ಕೋಡಿಂಗ್ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ಕೋಡ್ ಲಾರ್ಜ್ ನಂಬರ್ ಅಲ್ಲಿ 0 ಮತ್ತೆ 1 ಆಡ್ ಇರುತ್ತೆ. ಸೊ ಅದನ್ನ ನಾವು ಇಲ್ಲಿ ಎಂಟ್ರಿ ಮಾಡ್ಬೇಕಂದ್ರೆ
ಸೊ ತುಂಬಾ ಡಿಫಿಕಲ್ಟಿ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ನಾವು ಕಾರ್ಯಕ್ರಮ ರಚನೆ ಕಷ್ಟಕರ. ಸೊ ಇಲ್ಲಿ ಕೂಡ ಡಿಫಿಕಲ್ಟಿ ಆಗುತ್ತೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡೋಣ, ಕಾರ್ಯಕ್ರಮ ರಚನೆ ಅತ್ಯಂತ ಸುಲಭ. ಯಾಕಂದ್ರೆ ನಾವು ದಿನನಿತ್ಯ ಬಳಸ್ತಕ್ಕಂಥ ಇಂಗ್ಲಿಷ್ ಪದಗಳನ್ನ ನಾವಿಲ್ಲಿ ಒಂದು ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಸೊ ಈಸಿಯಾಗಿ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡುತ್ತೆ, ಅದನ್ನ ಪ್ರೊಸೆಸ್ ಮಾಡಬಹುದು ಸ್ನೇಹಿತರೆ. ಓಕೆ, ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಒಂದು ಈಸಿಯಾಗಿ ನಾವು ಒಂದು ಪ್ರೋಗ್ರಾಮ್ ನ ಎಂಟರ್ ಮಾಡ್ತೀವಿ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮಗೆ ಅದೇ ಒಂದು ಇದರಲ್ಲಿ ನಮಗೆ ಔಟ್ಪುಟ್ ಕೊಡುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ಇಲ್ಲಿ ನಾವು ಎಲ್ಲಾ ಗಣಕಯಂತ್ರಗಳಿಗೆ ಒಂದೇ ಯಾಂತ್ರಿಕ ಭಾಷೆ ಇರುವುದು. ಅಂದ್ರೆ ನಾವೇನ್ ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಸೂಪರ್ ಕಂಪ್ಯೂಟರ್ ಆಗಿರ್ಬೋದು, ಮಿನಿ ಕಂಪ್ಯೂಟರ್ಸ್ ಆಗಿರ್ಬೋದು, ಸೊ ಎಲ್ಲಾ ಕಂಪ್ಯೂಟರ್ಗಳಿಗೆ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಮೆಷಿನ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಮಾತ್ರ ಇಲ್ಲಿ ಯೂಸ್ ಮಾಡ್ತೀವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದು ಇಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಗಣಕಯಂತ್ರಗಳಿಗೆ ಜೋಡಣಾ ಭಾಷೆ ಬೇರೆ ಬೇರೆಯಾಗಿರುತ್ತದೆ. ಅಂದ್ರೆ ಬೇರೆ ಬೇರೆ ಕಂಪ್ಯೂಟರ್ಗಳಿಗೆ ಬೇರೆ ಬೇರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಬೇರೆಯಾಗಿರುತ್ತೆ ಸ್ನೇಹಿತರೆ. ಸೊ ಮೆಷಿನ್ ಲ್ಯಾಂಗ್ವೇಜ್ ಅಂದ್ರೆ ಯಾಂತ್ರಿಕ ಭಾಷೆ ಅಂದ್ರೆ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಎಲ್ಲದಕ್ಕೂ ಸೇಮ್ ಇರುತ್ತೆ, ಒಂದೇ ಇರುತ್ತೆ. ಆದ್ರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಬೇರೆ ಬೇರೆ ಆಗಿರುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲಾ ಉನ್ನತ ಮಟ್ಟದ ಭಾಷೆಗಳನ್ನು ಎಲ್ಲಾ ಯಂತ್ರಗಳಲ್ಲಿ ಬಳಸಬಹುದು. ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಗಳನ್ನ ನಾವು ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ಸೂಪರ್ ಕಂಪ್ಯೂಟರ್ ಆಗಿರ್ಬೋದು, ಮಿನಿ ಕಂಪ್ಯೂಟರ್ ಆಗಿರ್ಬೋದು, ಸೊ ಇವುಗಳಲ್ಲಿ ನಾವು ಈಸಿಯಾಗಿ ನಾವು ಈ ಭಾಷೆಗಳನ್ನ ಯೂಸ್ ಮಾಡಬಹುದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ನಾವಿಲ್ಲಿ ವೇಗ ಅತಿ ಹೆಚ್ಚು ಅಂದ್ರೆ ಸ್ಪೀಡ್, ನಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈಗ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಅದೇ ರೀತಿ ಕಂಪ್ಯೂಟರ್ ಭಾಷೆ ಯಾವ್ದಪ್ಪ ಅಂದ್ರೆ 0 ಮತ್ತು 1. ಸೊ ಅದರಲ್ಲಿ ನಾವು ಮಾತಾಡಕತ್ವಿ ಅಂದ್ರೆ ಅದನ್ನ ಎಂಟ್ರಿ ಮಾಡಕತ್ತೀವಿ ಅಂದ್ರೆ ಅದಕ್ಕೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ, ನಮಗೆ ಡೈರೆಕ್ಟ್ ಆಗಿ ಉತ್ತರ ಕೊಟ್ಬಿಡುತ್ತೆ ಸ್ನೇಹಿತರೆ. ಅದೇ ನಾವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಅಂದ್ರೆ ಒಂದು ಸ್ಪೀಡ್ ಆವರೇಜ್ ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದೇ ನೆಕ್ಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಅತಿ ಕಡಿಮೆ ಆಗಿರುತ್ತೆ ವೇಗ, ಸ್ಪೀಡ್ ಬಹಳ ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಇದು ನಮಗೆ ಅಂಡರ್ಸ್ಟ್ಯಾಂಡ್ ಆಗುವಂತ ಭಾಷೆ, ಆದ್ರೆ ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗುವಂತ ಭಾಷೆ 0 ಮತ್ತು 1 ಆಗಿರುತ್ತೆ. ಸೊ ಕಂಪ್ಯೂಟರ್ ರಿಟರ್ನ್ ಆಗಿ ನಮ್ಗೆ ಏನು ಔಟ್ಪುಟ್ ಕೊಡುತ್ತಲ್ಲ, ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಬಿಟ್ರೆ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಸ್ನೇಹಿತರೆ. ಅದೇ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಅದನ್ನ ಡಿಫಿಕಲ್ಟಿ ಆಗುತ್ತೆ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಸೊ ಇದೊಂದು ಡಿಫ್ರೆನ್ಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಡೆಫಿನೆಟ್ಲಿ ನಿಮಗೆ ಈ ರೀತಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ, ಇಲ್ಲಿ ಯಾವುದೇ ಭಾಷಾಂತರದ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಯಾವುದೇ ರೀತಿ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿ ಏನಂದ್ರೆ ಈಗ ನಾವು ಕನ್ನಡದಲ್ಲಿ ಮಾತಾಡ್ತಿದ್ವಿ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಸೊ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ, ಅವರಿಗೆ ಇಂಗ್ಲಿಷ್ ಬರ್ತಾ ಇರುತ್ತೆ ಅಪೋನೆಂಟ್ ಅವರಿಗೆ. ಸೊ ಅವಾಗ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ನಮಗೆ ಒಂದು ಟ್ರಾನ್ಸ್ಲೇಟರ್ ಬೇಕಾಗುತ್ತೆ. ಅಂದ್ರೆ ಒಬ್ಬ ಕಂಪೈಲರ್ ಅಥವಾ ಅಸೆಂಬ್ಲರ್ ಅಥವಾ ಇಂಟರ್ಪ್ರಿಟರ್ ಅಂತ ಕರಿತೀವಿ. ಸೊ ಅವರು ನಮಗೆ ಇಲ್ಲಿ ಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಜೋಡಣಾ ಭಾಷೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಜೋಡಕ ಅಂದ್ರೆ ಅಸೆಂಬ್ಲರ್ ಎಂಬ ಭಾಷಾಂತರಕದ ಅಗತ್ಯ ಇದೆ. ಅಸೆಂಬ್ಲರ್ ಅಂದ್ರೆ ಒಂದು ಟ್ರಾನ್ಸ್ಲೇಷನ್ ಮಾಡುತ್ತೆ, ನಾವು ಏನ್ ಟೈಪ್ ಮಾಡಿರ್ತೀವಿ ಅದನ್ನ ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡಿಸುತ್ತೆ ಅಥವಾ ಅದಕ್ಕೆ ಆ ವಿಚಾರಗಳನ್ನ ತಿಳಿಸುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಇಲ್ಲಿ ನಾವು ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಕ್ರೋಢೀಕಾರಕ ಅಂದ್ರೆ ಕಂಪೈಲರ್ ಎಂಬ ಭಾಷಾಂತರಕದ ಅಗತ್ಯ ಇದೆ. ಅಂದ್ರೆ ಕಂಪೈಲರ್ ಇಲ್ಲಿ ನಮಗೆ ಬೇಕಾಗತ್ತೆ ಸ್ನೇಹಿತರೆ. ಸೊ ಯಾಕಂದ್ರೆ ನಾವು ಈಗ ಇಂಗ್ಲಿಷ್ ಪದಗಳನ್ನ ನಾವಿಲ್ಲಿ ಎಂಟರ್ ಮಾಡ್ತಾ ಇರ್ತೀವಿ, ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಪದಗಳನ್ನ ಬಳಸ್ತಾ ಇರ್ತೀವಿ. ಆ ಇಂಗ್ಲಿಷ್ ಪದಗಳು ನಮ್ಮ ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕಂದ್ರೆ ಕಂಪೈಲರ್ ಬೇಕಾಗತ್ತೆ ಸ್ನೇಹಿತರೆ. ಸೊ ಇದನ್ನ ನಮಗೆ ಕಂಪೈಲರ್ ಎದಕ್ ಬೇಕಪ್ಪ ಅಂದ್ರೆ ಒಂದು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ, ಅಥವಾ ನಾವು ಏನ್ ಟೈಪ್ ಮಾಡ್ತಾ ಇದ್ವಿ ಅಥವಾ ನಾವು ಕಂಪ್ಯೂಟರ್ಗೆ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ವಿ ಅದು ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕು ಅಂದ್ರೆ ಕಂಪೈಲರ್ ಇಲ್ಲಿ ಇರಬೇಕಾಗತ್ತೆ ಸ್ನೇಹಿತರೆ. ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ. ನಾನು ಹಾಕ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಡೆಫಿನೆಟ್ಲಿ ಸಪೋರ್ಟ್ ಮಾಡ್ರಿ. ಹಾಗೆ ಚಾನಲ್ನ ನಾವು ಮಾನಿಟೈಸ್ ಮಾಡಲಿಕ್ಕೆ ಡೆಫಿನೆಟ್ಲಿ ಇನ್ನೂ 200 ಮೆಂಬರ್ಸ್ ಬೇಕಾಗಿದ್ದಾರೆ ಸ್ನೇಹಿತರೆ. ಡೆಫಿನೆಟ್ಲಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಕನ್ನಡದವ್ರನ್ನ ಬೆಳೆಸ್ರಿ. ಜೈ ಕರ್ನಾಟಕ ಮಾತೆ.